ಇನ್ನು ಸಿಎಂ ಸ್ಥಾನಕ್ಕಾಗಿ ಮುಂದುವರೆದ ಡಿಸಿಎಂ ಡಿಕೆ ಸರ್ಕಸ್. ದೆಹಲಿಯಲ್ಲಿ ಡಿಸಿಎಂ ಡಿಕೆಗೆ ಪದೇ ಪದೇ ನಿರಾಸೆ. 1-to-1 ಮೀಟಿಂಗ್ ನಿರೀಕ್ಷೆಯಲ್ಲಿದ್ದ ಡಿಕೆಗೆ ಭಾರಿ ನಿರಾಸೆ ಆಗಿದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಇನ್ನೂ ನಿಂತಿಲ್ಲ. ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಡಿಕೆಗೆ ಬ್ಯಾಕ್ ಟು ಬ್ಯಾಕ್ ನಿರಾಸೆಗಳಾಗಿದೆ. 1-to-1 ಸಂದರ್ಶನಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ದೆಹಲಿಗೆ ಹೋದ್ರೆ ಒಂದಿಲ್ಲೊಂದು ಕಾರಣ ಹೇಳಿ ಡಿಕೆರನ್ನ ವಾಪಸ್ ಕಳಿಸ್ತಿದ್ದಾರೆ. ನಿನ್ನೆ ರಾತ್ರಿಯೇ ಜರ್ಮನ್ ಪ್ರವಾಸಕ್ಕೆ ತೆರಳಿದ ರಾಹುಲ್ ಗಾಂಧಿ, 10 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ಹೋಗಿರೋ ರಾಹುಲ್ ಗಾಂಧಿ ಮತ್ತೆ ದೆಹಲಿಗೆ ಬರೋದು ಡಿಸೆಂಬರ್ 24ಕ್ಕೆ. ಇಲ್ಲಿಯವರೆಗೂ ರಾಹುಲ್ ಗಾಂಧಿಯ ಜೊತೆ ಡಿಕೆ ಚರ್ಚೆ ಅಸಾಧ್ಯ. ನಿನ್ನೆ ಎಐಸಿಸಿ ಬ್ರೇಕ್ಫಾಸ್ಟ್ ವೇಳೆ ರಾಹುಲ್ ಗಾಂಧಿ ಜೊತೆ ಚರ್ಚೆ. ರಾಹುಲ್ ಗಾಂಧಿಯ ಜೊತೆ ಪ್ರತ್ಯೇಕ ಮಾತುಕತೆಗಿತ್ತು ನಿರೀಕ್ಷೆ. 1-to-1 ಮೀಟ್ ಮಾಡಿ ಚರ್ಚಿಸಲು ಮುಂದಾಗಿದ್ದ ಡಿಕೆ. 1-to-1 ಮೀಟ್ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ಗೆ ಭಾರಿ ನಿರೀಕ್ಷೆಗಳಿತ್ತು ಸಿಎಂ ಸ್ಥಾನಕ್ಕಾಗಿ. ಓಡ್ಚೋರಿ ಅಭಿಯಾನಕ್ಕೆ ಡಿಕೆ ಶಿವಕುಮಾರ್ ನಿನ್ನೆ ರಾಮಲೀಲಾ ಮೈದಾನಕ್ಕೆ ಹೋಗಿದ್ರು ದೆಹಲಿಗೆ. ಅಲ್ಲಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಮಾತನಾಡುವ ಅವಕಾಶ ಇರಲಿಲ್ಲ. 10 ರಾಜ್ಯದ ಅನೇಕಾರು ನಾಯಕರು ಅಲ್ಲಿ ಬಂದಿರ್ತಾರೆ. 4 ಗೋಡೆಯ ಮಧ್ಯದ ಒಳಗೆ ಮಾತನಾಡಬೇಕಾಗಿರೋದು ರಾಮಲೀಲಾ ಮೈದಾನದಲ್ಲಿ ಮಾತನಾಡೋದಕ್ಕಾಗೋದಿಲ್ಲ. ಬಹಿರಂಗವಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವೇದಿಕೆ ರಾಮಲೀಲಾ ಮೈದಾನ. ಹಾಗಾಗಿ ಮತ್ತೊಮ್ಮೆ ಪ್ರಯತ್ನ ಪಟ್ಟಿದ್ದಾರೆ 1-to-1 ಮೀಟ್ ಮಾಡೋದಕ್ಕೆ. ರಾಹುಲ್ ಗಾಂಧಿ ಜರ್ಮನ್ ಪ್ರವಾಸ ಕೈಗೊಂಡಿದ್ರು. ಅವರ ಶೆಡ್ಯೂಲ್ ಈ ಹಿಂದೆನೇ ನಡೆದಿರುತ್ತೆ. ಈ ಒಂದು ವಾರದ ಹಿಂದೆನೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತಾರೆ. ಅದರಂತೆ ಅವರು ಪ್ರವಾಸ ಕೈಗೊಂಡಿರ್ತಾರೆ. ಅವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡುವುದರ ಹಿಂದೆ ಸಿಎಂ ಸ್ಥಾನದ ಮೇಲಿನ ಆಸೆಗಳು ಇರಬಹುದಾ ಅಂತ ಕೇಳಿದ್ರೆ ಇರುತ್ತೆ. ಬೇರಿನ್ನೇನು ಮಾತನಾಡೋದಕ್ಕೂ ಸಾಧ್ಯ ಈ ಸಂದರ್ಭಗಳಲ್ಲಿ. ಹಾಗಾಗಿ ರಾಹುಲ್ ಗಾಂಧಿಯ ಜೊತೆ ಪ್ರತ್ಯೇಕ ಸಭೆಗೆ ನಿರಂತರವಾದಂತಹ ಪ್ರಯತ್ನಗಳು ಡಿಕೆ ಶಿವಕುಮಾರ್ ಅವರಿಂದ ಕಳೆದ 3 ತಿಂಗಳಿನಿಂದಲೂ ನಡೀತಿದೆ. ಆದರೆ ಅದಕ್ಕೊಂದು ಸುಸೂತ್ರ ಅಥವಾ ಅತ್ಯಂತ ಸೂಕ್ತವಾದ ಸಮಯ ದೊರೀತಿಲ್ಲ ಅವರಿಗೆ. ಪಾಪ ಪ್ರಯತ್ನಗಳಂತೂ ನಿರಂತರವಾಗಿ ಆಗ್ತಾ ಇದೆ. ನಿನ್ನೆಯೂ ಕೂಡ ರಾಹುಲ್ ಜೊತೆ 1-to-1 ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಕಾದ್ರು. ನಿನ್ನೆ ರಾತ್ರಿಯೇ ಜರ್ಮನ್ ಪ್ರವಾಸಕ್ಕೆ ತೆರಳಿದ ರಾಹುಲ್ ಗಾಂಧಿ 10 ದಿನಗಳ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಹೊರಟಿದ್ರು. ರಾಹುಲ್ ಗಾಂಧಿ ಮತ್ತೆ ದೆಹಲಿಗೆ ಬರೋದು ಡಿಸೆಂಬರ್ 24ನೇ ತಾರೀಕು. ಅಲ್ಲಿವರೆಗೂ ರಾಹುಲ್ ಗಾಂಧಿಯ ಜೊತೆ ಡಿಕೆ ಚರ್ಚೆ ಅಸಾಧ್ಯ. ನಿನ್ನೆ ಎಐಸಿಸಿ ಬ್ರೇಕ್ಫಾಸ್ಟ್ ವೇಳೆ ರಾಹುಲ್ ಗಾಂಧಿ ಜೊತೆ ಚರ್ಚೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಮಾತುಕತೆಗಿತ್ತು ನಿರೀಕ್ಷೆಗಳು. 1-to-1 ಮೀಟ್ ಮಾಡಿ ಚರ್ಚಿಸೋದಕ್ಕೆ ಮುಂದಾಗಿದ್ದ ಡಿಕೆ. 1-to-1 ಮೀಟ್ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ಗೆ ನಿರಾಸೆಗಳಾಗಿದೆ. ಸೊ ಮತ್ತೆ ರಾಹುಲ್ ಗಾಂಧಿ ಬಂದ ನಂತರ ಡಿಕೆ ಅಗೈನ್ ಅವರನ್ನ ಮೀಟ್ ಮಾಡ್ತಾರ, ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.